ನಮಸ್ಕಾರ ಸ್ನೇಹಿತರೆ, ಶಮಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನನ್ನ ಇವತ್ತಿನ ವಿಡಿಯೋದಲ್ಲಿ ಬಿಳಿ ಕೂದಲಿನ ಸಮಸ್ಯೆಗೆ ಒಂದು ಪರಿಹಾರನ ಹೇಳ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಹಾಗೆ ಮಿಡಲ್ ಏಜ್ ಅಂದರೆ 30+ ಆಗಿರೋರಿಗೆ ಮತ್ತು ಇತ್ತೀಚೆಗೆ ಚಿಕ್ಕ ವಯಸ್ಸಿಗೆ ಕೂಡ ಬರುತ್ತೆ ವೈಟ್ ಹೇರ್ಸು. ಅಂಥವರಿಗೆ ನ್ಯಾಚುರಲ್ ಆಗಿ ಯಾವುದೇ ಕೆಮಿಕಲ್ನ ಯೂಸ್ ಮಾಡ್ದಿರ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ಯಾವ ರೀತಿ ಬ್ಲ್ಯಾಕ್ ಆಗಿ ಮಾಡ್ಕೋಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಕೂಡ ಇದು ಫಸ್ಟ್ ಟೈಮ್ ಯೂಸ್ ಮಾಡಿದ್ದು, ತುಂಬ ಒಳ್ಳೆ ರಿಸಲ್ಟ್ ಇದೆ. ಹಾಗಾಗಿ ಈ ವಿಡಿಯೋನ ನನ್ನ ಹಾಗೆ ಯಾರಾದರೂ ನ್ಯಾಚುರಲ್ ಆಗಿ ಯಾವುದೇ ಕೆಮಿಕಲ್ನ ಯೂಸ್ ಮಾಡದೆ ಕೂದಲನ್ನ ಕಲರ್ ಮಾಡ್ಕೋಬೇಕು ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ನಾನು ಕೂದಲನ್ನ ಬ್ಲ್ಯಾಕ್ ಮಾಡಿಕೊಂಡೆ ಅಂತ ಹೇಳ್ತೀನಿ. ಆ್ಯಕ್ಚುಲಿ ನನಗೆ ವೈಟ್ ಹೇರ್ಸ್ ಶುರು ಆಗಿದ್ದು 30+ ಆಗೋಕ್ಕೂ ಮುಂಚೆನೇ ಶುರುವಾಯಿತು. ಹತ್ತತ್ರ ಒಂದು 28-27 ಇಯರ್ಸಿಗೆ ಕಾಣಿಸಿತ್ತು. ಅವಾಗ ಅಲ್ಲೊಂದು ಇಲ್ಲೊಂದು ಕಾಣಿಸ್ತಾ ಇತ್ತು. ಆದರೆ ನಾನು ಅದ್ರ ಬಗ್ಗೆ ಅಷ್ಟೇನು ತಲೆ ಕೆಡಿಸ್ಕೊಂಡಿರಲಿಲ್ಲ. ವರ್ಷಗಳು ಕಳೀತಾ ನನಗೆ ಶುರುವಾಗಿದ್ದು ವೈಟ್ ಹೇರ್ಸ್ ಬಂದು ಮೇಯ್ನಾಗಿ ಈ ಪಾರ್ಟ ಶುರುವಾಯಿತು. ಎಲ್ರಿಗೂ ಸಾಮಾನ್ಯವಾಗಿ ಇದೇ ಪಾರ್ಟ ಶುರುವಾಗುತ್ತೆ. ಇಲ್ಲಿ ಇರುತ್ತಲ್ಲ, ಇಲ್ಲಿ ಮತ್ತು ಅದು ಬಿಟ್ಟರೆ ಇಲ್ಲಿ ಶುರುವಾಗುತ್ತೆ. ನನಗೆ ಶುರುವಾಗಿದ್ದು ಜಾಸ್ತಿ ಕಾಣಿಸೋದಕ್ಕೆ ಶುರುವಾಗಿದ್ದು ಇಲ್ಲಿ. ಹತ್ತತ್ರ ಒಂದು ನನಗೆ ಕಾಣಿಸಿದ ಒಂದು 5-6 ವರ್ಷದ ನಂತರ ಇಲ್ಲಿ ಜಾಸ್ತಿ ಆಗೋಕ್ಕೆ ಶುರುವಾಯಿತು. ಸಾಮಾನ್ಯವಾಗಿ ಎಲ್ರಿಗೂ ಅಲ್ಲೇ ಜಾಸ್ತಿ ಕಾಣಿಸುತ್ತೆ, ಈ ಪೋರ್ಷನಲ್ಲಿ. ಹಾಗಾಗಿ ನಾನೇನು ಮಾಡಿದೆ, ನಾನು ಯಾವುದೇ ಕೆಮಿಕಲ್ ಆಗಲಿ ಅಂದರೆ ಈಗ ಡೈಗಳೆಲ್ಲ ಬರುತ್ತಲ್ಲ, ಅದು ಯಾವುದನ್ನು ಕೂಡ ಇದುವರೆಗೂ ಬಳಸಿಲ್ಲ. ಇದು ಸ್ವಲ್ಪ ಇದ್ದಾಗ ಏನು ತಲೆ ಕೆಡಿಸ್ಕೊಳ್ಳಿಲ್ಲ, ಹಾಗೆ ಬಿಟ್ಟಿದ್ದೆ, ಏನು ಒಂದೊಂದಿದೆ ಅಂತ ಹೇಳಿಬಿಟ್ಟು. ಅದು ಜಾಸ್ತಿ ಆಗ್ತಾ ಬಂದಾಗ, ಇಲ್ಲೆಲ್ಲ ಜಾಸ್ತಿ ಆಗ್ತಾ ಬಂದಾಗ ನಾನು ಮೆಹಂದಿ ಪೌಡರ್ನ, ಅಂದರೆ ಮೆಹಂದಿ ಸೊಪ್ಪು ಬರುತ್ತಲ್ಲ, ಆ ಸೊಪ್ಪು ಮ್ಯಾಕ್ಸಿಮಮ್ ಸಿಕ್ಕಿದ್ರೆ ಅದಿಲ್ಲ ಅಂತ ಹೇಳಿದ್ರೆ ಪೌಡರ್ ಬರುತ್ತಲ್ಲ, ಪ್ಯೂರ್ ಹೆನ್ನ ಬರುತ್ತಲ್ಲ ಆರ್ಗ್ಯಾನಿಕ್, ಅದನ್ನು ಯೂಸ್ ಮಾಡ್ತಾಯಿದ್ದೆ. ಅದನ್ನು ಯಾವ ರೀತಿ ಯೂಸ್ ಮಾಡ್ತಿದ್ದೆ ಅಂತ ನಿಮ್ಗೆ ಹಿಂದಿನ ವೀಡಿಯೋದಲ್ಲಿ ಒಂದರಲ್ಲಿ ನಾನು ಹಾಕಿದ್ದೀನಿ. ಅದನ್ನು ಹಾಕಿ ನಾನು ಕಲರ್ ಅಂದರೆ ಬ್ರೌನಿಷ್ ಬರೋದು. ಅದು ಸಾಮಾನ್ಯವಾಗಿ ಮೆಹಂದಿ ಹಾಕಿದ್ರೆ ಬ್ರೌನ್ ಬರುತ್ತಲ್ವ, ಆ ರೀತಿ ಬ್ರೌನ್ ಆಗ್ತಿತ್ತು. ನನಗೆ ಯಾಕೋ ಅದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ನನ್ನ ಮುಖಕ್ಕೆ ಅಂತ ಹೇಳಿ ನಾನು ಏನಾದರೂ ಮಾಡಿ ಬ್ಲ್ಯಾಕ್ ಮಾಡಬೇಕಲ್ಲ ಅಂತ ಅಂದ್ಕೊತಿದ್ದೆ. ಅದು ಆ್ಯಕ್ಚುಲಿ ಪರ್ಮನೆಂಟಾಗಿ ಬ್ಲ್ಯಾಕ್ ಮಾಡಬೇಕು ಅಂತ ಹುಡುಕಿದೆ. ಆದರೆ ಪರ್ಮನೆಂಟಾಗಿ ಬ್ಲ್ಯಾಕ್ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಡಾಕ್ಟ್ರು ಕೂಡ ಹೇಳಿದ್ರು. ಅದು ಏನಂತ ಅಂದರೆ, ಒಂದು ಸರಿ ವೈಟ್ ಹೇರ್ ಬಂತು ಅಂದರೆ ನಿಮಗೆ ಅದನ್ನು ಮತ್ತೆ ಪರ್ಮನೆಂಟಾಗಿ ಬ್ಲ್ಯಾಕ್ ಆಗಲ್ಲ ಅದು ಅಂತ ಹೇಳಿದ್ರು. ಹಾಗಾಗಿ ನಾನು ಸೊಲ್ಯೂಷನ್ನ ಹುಡುಕ್ತಾ ಇದ್ದೆ. ಸಾಮಾನ್ಯವಾಗಿ ಯಾರಿಗೆ ಆದರೂ ಕೂದಲು ವೈಟ್ ಆಗೋದು ಇದೇ ಪೋರ್ಷನಲ್ಲಿ. ಏನಕ್ಕಪ್ಪ ಅಷ್ಟು ಬೇಗ ವೈಟ್ ಆಗುತ್ತೆ ಅಂದರೆ, ನಾವು ಮುಖಕ್ಕೆ ಹಾಕೋ ಸೋಪ್ ಕೆಮಿಕಲ್ ಇರುತ್ತಲ್ವ, ಅದು ಇಲ್ಲಿಗೆ ನಾವು ಸೋಪ್ ಹಚ್ಬೇಕಾದ್ರೆ ಎಲ್ಲ ತಾಗಿ ಫಸ್ಟ್ ನಮಗೆ ವೈಟ್ ಹೇರ್ಸ್ ಅಂತ ಶುರುವಾಗೋದೇ ಇಲ್ಲಿ. ಈ ರೀಸನಿಂದ ವೈಟ್ ಹೇರ್ಸ್ ಬೇಗ ಬರುತ್ತೆ ಅಂತ ಹೇಳ್ತಾರೆ. ಫಸ್ಟು ಕಂದು ಬಣ್ಣಕ್ಕೆ ಬರುತ್ತೆ, ಅಂದರೆ ಬ್ರೌನಿ ಆಗುತ್ತೆ. ಅದಾದ ನಂತರ ವೈಟ್ ಬೇಗ. ಯಾರಿಗೆ ಬ್ರೌನ್ ಹೇರ್ ಇರುತ್ತೋ ಅವ್ರಿಗೆ ಬೇಗ ವೈಟ್ ಹೇರ್ಸ್ ಬರುತ್ತೆ ಅಂತ ಹೇಳ್ತಾರೆ. ನನ್ನ ವಿಷಯದಲ್ಲಿ ಅದು ನಿಜ ಆಯಿತು. ಯಾಕಂದ್ರೆ ನನಗೆ ಆದಷ್ಟು ಸ್ವಲ್ಪ ಫುಲ್ ಡಾರ್ಕ್ ಬ್ಲ್ಯಾಕ್ ಇರಲಿಲ್ಲ, ಸ್ವಲ್ಪ ಲೈಟಾಗಿ ನಂದು ಬ್ರೌನಿಷ್ ಇತ್ತು ಕೂದಲು. ನಮ್ಮಮ್ಮ ಹೇಳೋರು, ಇಲ್ಲ ಚಿಕ್ಕ ವಯಸ್ಸಲ್ಲಿ ತುಂಬ ಕಪ್ಪಗಿತ್ತು, ಆಮೇಲೆ ಬರ್ತಾ ನಿನಗೆ ಬ್ರೌನ್ ಆಯಿತು ಅಂತ. ಈಗ ನನ್ನ ಮಕ್ಳಿಗೂ ನಾನು ನೋಡ್ತಾ ಇದ್ದರೆ, ನನ್ನ ದೊಡ್ಡ ಮಗಳಿಗೆ ತುಂಬ ಬ್ಲ್ಯಾಕ್ ಇತ್ತು ಮೊದಲೆಲ್ಲ, ಇವಾಗ ಸ್ವಲ್ಪ ಬ್ರೌನಿಷ್ ಆಗ್ತಾ ಇದೆ. ಅದೆಲ್ಲ ಯಾವ ರೀಸನ್ಗೆ ಅಂತ ನನಗೆ ಗೊತ್ತಿಲ್ಲ. ಆದಷ್ಟು ಬಿಸಿಲಿಗೆ ಹೋಗಬಾರ್ದು ಅಂತ ಹೇಳ್ತಾರೆ. ಎಣ್ಣೆ ಹಚ್ಕೊಂಡು ಅದೆಲ್ಲ ಅವಾಯ್ಡ್ ಮಾಡಿದ್ರೂ ಕೂಡ ಬ್ರೌನಿಷ್ ಆಗ್ತಾನೆ ಇರ್ತೀವಿ. ನಾವು ಹಾಕೋ ಎಣ್ಣೆನೇ ಆ ರೀತಿ ಇರುತ್ತೋ. ಮೊದಲೆಲ್ಲ ಹರಳೆಣ್ಣೆ ಹಾಕ್ತಿದ್ವಿ, ಇವಾಗೆಲ್ಲ ಕೊಬ್ಬರಿ ಎಣ್ಣೆ ಅಂತೆ ವೆರೈಟಿ ಎಣ್ಣೆಗಳೆಲ್ಲ ಬಂದಿದೆ. ಆದ್ರೂ ನಾನು ಪ್ಯೂರ್ ಕೊಬ್ಬರಿ ಎಣ್ಣೆನ, ಅಂದರೆ ಕೊಬ್ಬರಿ ಎಣ್ಣೆನ ತೊಗೊಂಬಂದು ನಾನು ಮನೆಯಲ್ಲೇ ರೆಡಿ ಮಾಡ್ತೀನಿ ಆಯಿಲ್ನ. ಅದನ್ನು ಕೂಡ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ, ನಾನು ಹಿಂದಿನ ವಿಡಿಯೋದಲ್ಲಿ. ಮತ್ತು ದಾಸವಾಳ ಎಲೆ, ಮೆಂತ್ಯ ಮತ್ತು ಕರಿಬೇವೆಲ್ಲ ಹಾಕಿ ಇಂಗ್ರೀಡಿಯೆಂಟ್ ಹಾಕಿ ಎಣ್ಣೆನ ಕಾಯಿಸಿ ಅಪ್ಲೈ ಮಾಡ್ತೀನಿ. ಹಾಗೂ ಕೂಡ ಸ್ವಲ್ಪ ಬ್ರೌನಿಷೇ ಇದೆ. ಇವಾಗ ಏನಪ್ಪ ಮ್ಯಾಟ್ರ್ ಅಂತ ಹೇಳಿದ್ರೆ, ಈ ಕೂದಲನ್ನ ನೋಡಿ, ನನ್ನ ಕೂದಲು ಇವಾಗ ಬ್ರೌನಿಷ್ ಇಲ್ಲ, ಬ್ಲ್ಯಾಕ್ ಆಗಿದೆ ನೋಡಿ. ಇವಾಗ ಬ್ರೌನಿಷ್ ಇಲ್ಲ, ಬ್ಲ್ಯಾಕ್ ಆಗಿದೆ ನೋಡಿ. ಈ ರೀತಿ ಬ್ಲ್ಯಾಕ್ ಹೆಂಗಪ್ಪ ಮಾಡಿದೆ ಅಂತ ಹೇಳಿದ್ರೆ ನಾನು ತುಂಬ ತಲೆ ಕೆಡಿಸ್ಕೊಂಡಿದ್ದೆ. ಇದೇನಿದು ಬ್ರೌನ್ ಆಗುತ್ತೆ. ಆಮೇಲೆ ನಾನು ಮೆಹಂದಿನ ಹಾಕ್ಕೊಂಡ್ರು ಕೂಡ ಜಾಸ್ತಿ ನಾವು ಇಲ್ಲಿ ಸೋಪೆಲ್ಲ ಹಚ್ಚೋದ್ರಿಂದ ಬೇಗನೆ ಅದು ಹೋಗ್ಬಿಡ್ತಾ ಇತ್ತು. ಮತ್ತು ತಲೆ ಸ್ನಾನನೂ ಜಾಸ್ತಿ ಮಾಡೋದ್ರಿಂದ ಆ ರೀತಿ ಆಗ್ತಿತ್ತು. ಅದಕ್ಕೆ ನಾನು ನನ್ನ ಫ್ರೆಂಡ್ ಒಬ್ಬರು, ಅವರು ಹೇರ್ನ, ಅವ್ರದ್ದು ಸ್ವಲ್ಪ ವೈಟ್ ಹೇರ್ಸ್ ಇದ್ದಿದ್ದನ್ನ ಸ್ವಲ್ಪ ಬ್ಲ್ಯಾಕ್ ಮಾಡ್ಕೊಂಡಿದ್ರು. ಯಾವ ರೀತಿ ಮಾಡ್ಕೊಂಡ್ರೆ ಅಂತ ಕೇಳಿದಾಗ ಅವರು ನನಗೆ ಹೇಳಿದ್ರು, ನಾನು ಇದನ್ನು ಯೂಸ್ ಮಾಡಿದೆ ಅಂತ. ನಾನು ಕೂಡ ಅದನ್ನು ಅವ್ರು ಹೇಳಿದಾಗೆ ಅಪ್ಲೈ ಮಾಡಿದೆ. ನೋಡಿ, ಈಗ ಅಟ್ ಪ್ರೆಸೆಂಟ್ ನಂದು
ಬ್ಲ್ಯಾಕ್ ಆಗಿದೆ. ನಾನು ಕೆಲವೊಂದು ಕಡೆ ಸರಿಯಾಗಿ ಅಪ್ಲೈ ಮಾಡ್ಕೊಂಡಿಲ್ಲ ಫಸ್ಟ್ ಟೈಮ್ ಅಲ್ಲ, ಹಾಗಾಗಿ ಅದು ನಾನೇ ಹಚ್ಕೊಳ್ಳೋದ್ರಿಂದ ನನಗೆ ಅಷ್ಟಾಗಿ ಒಂದೊಂದು ಕೂದಲೆಲ್ಲೋ ಬಿಟ್ಟಿರ್ಬೇಕು ಅದು ಬಿಟ್ಟರೆ ಆಲ್ಮೋಸ್ಟ್ ಬ್ಲ್ಯಾಕ್ ಆಗಿದೆ. ಆದರೆ ಇದು ಪರ್ಮನೆಂಟ್ ಅಂತ ಹೇಳಲ್ಲ ನಾನು. ಈಗ ನೋಡೋಣ, ನಾನು ಇವತ್ತು ಹಚ್ಚಿದ್ದೀನಿ, ನನಗೂ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಇದು ಎಷ್ಟು ದಿವಸ ಬರುತ್ತೆ, ಎಷ್ಟು ದಿವಸಕ್ಕೊಂದ್ಸಲ ಹಚ್ಬೇಕಾಗುತ್ತೆ ಅಂತ ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಫಸ್ಟ್ ನಾನು ಇವಾಗ ಇದನ್ನು ಈ ಕಲರ್ಗೆ ಬರೋಕ್ಕೆ ನಾನು ಏನಪ್ಪ ಮಾಡಿದೆ ಅಂತ ಹೇಳಿದ್ರೆ, ಫಸ್ಟು ನಾನು ಒಂದು 3 ನಾನು ಆನ್ಲೈನಲ್ಲಿ ತರಿಸಿದ್ದು. ಅವ್ರು ನನಗೆ ಆನ್ಲೈನಲ್ಲಿ ತರಿಸಿದ್ದು ಅಂತ ಹೇಳಿದ್ರು. ನೀವು ಯಾವುದಾದ್ರೂ ತಂದುಕೊಡಿ. ನನಗೆ ಟೋಟಲ್ ಈಗ 3 ಪ್ಯಾಕೆಟ್ನ ತೋರಿಸ್ತಾ ಇದ್ದೀನಿ ನಿಮಗೆ. ಒಂದು ಬಂದು ಆಮ್ಲಾ ಪೌಡರು, ಒಂದು ಹೆನ್ನಾ ಪೌಡರು, ಇನ್ನೊಂದು ಇಂಡಿಗೋ ಪೌಡರ್. ಇದು ಆ್ಯಕ್ಚುಲಿ ತುಂಬ ವೀಡಿಯೋಸ್ ಇದಾವೋ ಏನೋ ಗೊತ್ತಿಲ್ಲ ನನಗೆ, ಯೂಟ್ಯೂಬಲ್ಲೇ ಮತ್ತು ಇದರಲ್ಲೆಲ್ಲ ಸ್ವಲ್ಪ ಎಲ್ಲರೂ ಇದನ್ನು ಮಿಕ್ಸ್ ಮಾಡಿ ತೋರಿಸ್ತಾರೆ. ಆದರೆ ನಾನು ಯಾವ ರೀತಿ ಅಪ್ಲೈ ಮಾಡಿದ್ದೆ ಅಂತ ಹೇಳ್ತೀನಿ ಬನ್ನಿ. ಆದರೆ ನಾನು ವೀಡಿಯೋ ನೋಡಿ ಅಪ್ಲೈ ಮಾಡ್ಕೊಂಡಿದ್ದರೆ ಎಕ್ಸ್ಪೀರಿಯನ್ಸ್ ಮಾಡಿರೋರನ್ನ ಕೇಳಿಬಿಟ್ಟು ನಾನು ನನ್ನ ಕೂದಲಿಗೆ ಅಪ್ಲೈ ಮಾಡ್ಕೊಂಡಿರೋದು. ಅವ್ರದ್ದಾಗಿತ್ತಲ್ವ ಕಲರ್, ಹಾಗಾಗಿ ಫಸ್ಟು ನಾನು ಹೆನ್ನಾ ಪೌಡರ್ನ ತೊಗೋತೀನಿ. ಹೆನ್ನಾ ಪೌಡರು ಮತ್ತು ಆಮ್ಲಾ ಪೌಡರ್ನ ತೊಗೊಂಡಿದ್ದೀನಿ. ಇದೆರಡನ್ನು ತೊಗೊಂಡು ನಾನು ಏನು ಮಾಡಿದೆ ಅಂದರೆ, ಮಾಮೂಲಿ ನಾವು ಮೆಹಂದಿನ ಕಲಿಸ್ತೀವಲ್ವ, ಟೀ ಡಿಕಾಕ್ಷನ್ ಮಾಡಿ ಆ ಥರ ಗಟ್ಟಿಯಾಗಿ ಟೀ ಡಿಕಾಕ್ಷನ್ನ ಮಾಡಿಕೊಂಡು ಈ ಹೆನ್ನಾ ಪೌಡರ್ನ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಇದನ್ನೊಂದು 1/2 ಟೇಬಲ್ ಸ್ಪೂನಷ್ಟು ಸಾಕಾಗುತ್ತೆ. ಎರಡನ್ನೂ ಮಿಕ್ಸ್ ಮಾಡಬೇಕು. ನೀವೇನಾದರೂ ಇದನ್ನು ಸಮ ಪ್ರಮಾಣದಲ್ಲಿ ಹಾಕಿದ್ರೆ ಕೂದಲು ಕಲರ್ ಬರಲ್ಲ. ಅಕಸ್ಮಾತ್ ನಿಮಗೆ ಇದು ಹೆನ್ನಾ ಪೌಡ್ರ್ ಬೇಡ, ನಿಮ್ಮ ಹತ್ರ ಇದು ಹೆನ್ನಾ ಪೌಡ್ರು ಇದೆ, ಸೊಪ್ಪೆ ಇದೆ ಅಂತ ಹೇಳಿದ್ರೆ ಹೆನ್ನಾ ಪೌಡ್ರನ್ನ ಸ್ಕಿಪ್ ಮಾಡಿ ಹೆನ್ನಾ ಸೊಪ್ಪು ಬರುತ್ತಲ್ಲ ಅದನ್ನು ರುಬ್ಬಿಟ್ಟು ಸೇಮ್ ಡಿಕಾಕ್ಷನ್ ಜೊತೆಗೆ ಇದನ್ನು ಒಂದು 1/2 ಟೇಬಲ್ ಸ್ಪೂನಷ್ಟು ಇದನ್ನು ಆಮ್ಲ ಪೌಡರ್ನ ಮಿಕ್ಸ್ ಮಾಡಿ ನೀವು ಒಂದು ನೈಟ್ ಕಲಸಿಟ್ಟು ಬೆಳಗ್ಗೆ ಮಾರ್ನಿಂಗ್ ಹಚ್ಕೊಂಡು, ಅಥವಾ ನೀವು ಬೆಳಗ್ಗೆನೇ ಕಲಸಿಟ್ಟು ರಾತ್ರಿಗೆ ಹಚ್ಕೊಂಡ್ರೂ ಆಗುತ್ತೆ. ನೈಟ್ ಒಂದು 7 ರಿಂದ 8 ಅವರ್ ನೀವು ಅದನ್ನು ಬಿಟ್ಟು ಡ್ರೈ ಆಗೋದಕ್ಕೆ, ತದನಂತರ ಸ್ನಾನ ಮಾಡಬೇಕು. ಅದು ಸ್ನಾನ ಮಾಡಿದ ನಂತರ ನೀವು ಯಾವುದೇ ಆಯಿಲ್ನ ಅಪ್ಲೈ ಮಾಡಬಾರ್ದು, ಮತ್ತು ಶ್ಯಾಂಪೂನು ಕೂಡ ಅಪ್ಲೈ ಮಾಡಬಾರ್ದು. ಅದನ್ನು ಏನೂ ಅಪ್ಲೈ ಮಾಡ್ದಿರ ನೆಕ್ಸ್ಟ್ ಡೇ ಇದನ್ನು ಅಪ್ಲೈ ಮಾಡಿದ ನೆಕ್ಸ್ಟ್ ಡೇ ಏನು ಮಾಡಬೇಕು, ಅದು ಚೆನ್ನಾಗಿ ಒಣಗಿದ ನಂತರ ಇಲ್ಲಿದೆ ನೋಡಿ ಇಂಡಿಗೋ ಪೌಡರ್. ಇದು ಪಕ್ಕನ ಅದೇನಪ್ಪ ಆರ್ಗ್ಯಾನಿಕ್ ಅಂತ ಹೇಳ್ತಾರೆ, ಯಾವುದೇ ಕೆಮಿಕಲ್ ಇರಲ್ಲ. ಇದು 3 ಪ್ಯಾಕೆಟ್ ನಾನು ಯಾವುದೇ ಕೆಮಿಕಲ್ ಇಲ್ಲ ಅಂತಲೇ ತರಿಸಿರೋದು ನೋಡಿ. ಇದು 3 ಇದರಲ್ಲಿ ನೀವು ಈ ಇಂಡಿಗೋ ಪೌಡರ್ನ ಕಲಸಿ ಒಂದು ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಕಲಿಸ್ಬೇಕಾಗತ್ತೆ. ಇದನ್ನು ಇಂಡಿಗೋ ಪೌಡರ್ನ ಕಲಸಿ ಒಂದು 10 ನಿಮಿಷ ಬಿಟ್ಬಿಟ್ಟು ನಾನು ಯಾವಾಗ ಹೇಳ್ತಿರೋದು ಅಂದಿದ್ರು, ಹೆನ್ನ ಹಾಕಿ ಕೂದಲು ಬ್ರೌನಿಷ್ ಬರುತ್ತೆ ನಿಮಗೆ. ಹೆನ್ನ ಮತ್ತು ಆಮ್ಲ ಪೌಡ್ರನ್ನ ಮಿಕ್ಸ್ ಮಾಡಿ ಹಾಕಿದ ನಂತರ ಬ್ರೌನಿಷ್ ಆಗುತ್ತೆ. ಅದನ್ನು ಸ್ನಾನಕ್ಕೆ ಯಾವುದೇ ಶಾಂಪೂನ ಬಳಸದೆ ತಲೆ ಸ್ನಾನ ಮಾಡಿದ ನಂತರ ಈ ಇಂಡಿಗೋ ಪೌಡರ್ನ ನೀವು ಕಲಸಿ 10 ನಿಮಿಷದ ನಂತರ ನೀವು ಕೂದಲಿಗೆ ಅಪ್ಲೈ ಮಾಡ್ಕೋಬೇಕು. ಕೂದಲಿಗೆ ನೀವು ಫುಲ್ಲಾದರೂ ಅಪ್ಲೈ ಮಾಡಿ, ಅಥವಾ ನನಗೆ ಇಷ್ಟಕ್ಕೆ ಮಾತ್ರ ಸಾಕಪ್ಪ ಅಂತ ಹೇಳಿದ್ರೆ ಇಷ್ಟಕ್ಕೆ ಮಾತ್ರ ಅಪ್ಲೈ ಮಾಡಿ. ನನಗೆ ಜಾಸ್ತಿ ವೈಟ್ ಹೇರ್ಸ್ ಎಲ್ಲೂ ಜಾಸ್ತಿ ಬಂದಿರ್ತಿರೋ ಕಾರಣ, ಇಲ್ಲಿ ಮಾತ್ರ ಜಾಸ್ತಿ ಇರೋ ಕಾರಣ ನಾನು ಇಲ್ಲಿಗೆ ಮಾತ್ರ ಅಪ್ಲೈ ಮಾಡ್ಕೊಂಡಿದ್ದೀನಿ ಇದಿಷ್ಟು. ಮತ್ತು ಸ್ವಲ್ಪ ಇಲ್ಲೆಲ್ಲ ಹಾಕ್ಕೊಂಡಿದ್ದೀನಿ, ಹೆಂಗೋ ಇತ್ತಲ್ವ ಅಂತೇಳಿ. ಅದನ್ನು ಅಪ್ಲೈ ಮಾಡಿ ನಿಮಗೆ ಒಂದು 3 to 4 ಅವರ್ಸ್ ಅಥವಾ ಓವರ್ ನೈಟ್ ಬಿಡ್ತೀನಿ ಅಂದರೆ ಅದು ನಿಮ್ಮ ಇಷ್ಟ, ಅಥವಾ 3 to 4 ಅವರ್ಸ್ ಅದು ಡ್ರೈ ಆಗೋವರೆಗೂ ಬಿಟ್ಟು ನೀವು ತಲೆ ಸ್ನಾನನ ಮಾಡ್ಕೋಬೇಕು. ಮತ್ತು ಅದೇ ನೆಕ್ಸ್ಟ್ ಡೇ ನಾನು ಹೇಳ್ತಿರೋದು, ಇಲ್ಲ ನೀವು ಇವತ್ತು ಹಚ್ಚಿ ನಾಳೆಗೆ ನೀವು ಹೆನ್ನಾ ಪೌಡ್ರನ್ನ ಇವತ್ತು ಹಚ್ಚಿರ್ತೀರ, ನಾಳೆ ಬೆಳಗ್ಗೆ ಸ್ನಾನ ಮಾಡಿರ್ತೀರ, ಮತ್ತೆ ನಾಳೆ ಸಂಜೆ ನೀವು ಕೂದಲೆಲ್ಲ ಡ್ರೈ ಆದ ನಂತರ ಈ ಇಂಡಿಗೋ ಪೌಡ್ರನ್ನ ಹಚ್ಚಿ ನಾಡಿದ್ದು ನೀವು ಬೆಳಿಗ್ಗೆ ಸ್ನಾನ ಮಾಡ್ಬೋದು. ಇಲ್ಲ ನನಗೆ ನೈಟೆಲ್ಲ ಇಟ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಒಂದು 3 to 4 ಅವರ್ಸ್ ಬಿಟ್ಟು ತಲೆ ಸ್ನಾನನ ಮಾಡ್ಬೋದು. ನಿಮ್ಗೆ ಹಚ್ಚಿದ ತಕ್ಷಣ ಗೊತ್ತಾಗುತ್ತೆ. ಇದು ಹಚ್ಚಿದ ಮೇಲೆ ಡ್ರೈ ಆಗ್ತಾ ಬರುತ್ತಲ್ಲ, ಆವಾಗ ಫುಲ್ ಬ್ಲ್ಯಾಕ್ ಆಗುತ್ತೆ, ಅದು ಪೇಸ್ಟ್ ಬ್ಲ್ಯಾಕ್ ಆಗ್ತಾ ಬರುತ್ತೆ. ನಾನು ಸ್ಟಾರ್ಟಿಂಗ್ ಕೆಮಿಕಲ್ ಅಂದ್ಕೊಂಡೆ, ಆದರೆ ಕೆಮಿಕಲ್ ಅಲ್ಲ. ನಾನು ಎಲ್ಲ ಕಡೆ ಗೂಗಲಲ್ಲೆಲ್ಲ ಸರ್ಚ್ ಮಾಡಿದೆ. ಇದು ನ್ಯಾಚುರಲ್ ಇಂಡಿಗೋ ಪೌಡರ್ ಇದು. ಹಾಗಾಗಿ ಇದ್ರದ್ದು ಗುಣನೇ ಆ ಥರ ಕಪ್ಪು ಮಾಡತ್ತಂತೆ. ಹಾಗಾಗಿ ಕೂದಲು ಈ ರೀತಿ ಕಪ್ಪಗೆ ಆಗಿದೆ. ಆದರೆ ಇದು ಎಷ್ಟು ದಿವಸ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ನಾನು ಇದು ಫಸ್ಟ್ ಟೈಮ್ ಹಚ್ಚಿರೋದು. ಬ್ಲ್ಯಾಕ್ ಅಂತೂ ಆಗಿದೆ, ಖುಷಿ ಆಯ್ತು ನನಗೆ. ಫುಲ್ ಬ್ರೌನ್ ಮೆಹಂದಿ ಹಚ್ಬಿಟ್ರೆ ಫುಲ್ ಬ್ರೌನ್ ಆಗ್ತಿತ್ತು, ಈಗ ಬ್ಲ್ಯಾಕ್ ಆಗಿದೆ ಅಂತ ಖುಷಿಯಾಗಿದೆ. ನನ್ನ ಹಾಗೆ ಯಾರಾದರೂ ಈ ಥರ ವೈಟ್ ಹೇರ್ಸ್ ಇದೆ, ನನಗೆ ಬ್ಲ್ಯಾಕ್ ಮಾಡ್ಕೋಬೇಕು, ನನಗೆ ಯಾವುದೇ ಡೈನ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳೋರಿಗೆ ಇದು ಒಂದು ಇನ್ಫಾರ್ಮೇಷನ್ ಆಗಿತ್ತು. ತುಂಬ ಚೆನ್ನಾಗಿದೆ, ಯೂಸ್ ಮಾಡಿ. ನೀವು ಇದೇ ಬ್ರ್ಯಾಂಡ್ ಅಂತಿಲ್ಲ, ನನಗೆ ಆನ್ಲೈನಲ್ಲಿ ಇತ್ತಲ್ಲ, ಆಮೇಲೆ ಯಾವುದಾದ್ರೂ ಒಟ್ಟಿನಲ್ಲಿ ಪ್ಯೂರ್ ನೀವು ನ್ಯಾಚುರಲ್ ಇರೋದನ್ನು ತರಿಸ್ಬೇಕಂದ್ರೆ ಆರ್ಗ್ಯಾನಿಕ್ ಇರೋದನ್ನು ತರಿಸ್ಬೇಕಾಗುತ್ತೆ. ಇಲ್ಲಿ ನನಗೆ FSSAI ಇದೆಲ್ಲ ಸೀಲೆಲ್ಲ ಹಾಕಿದ್ದಾರೆ, ಇದೆಲ್ಲ ಸೀಲೆಲ್ಲ ಇರುತ್ತೆ, ಚೆನ್ನಾಗಿದೆ. ISOದು ಇದೆ ಮಾರ್ಕು. ಹಾಗಾಗಿ
ಆರ್ಗ್ಯಾನಿಕ್ ಇರೋದನ್ನು ತೊಗೊಂಡು ಯೂಸ್ ಮಾಡಿ. ಅದರಲ್ಲೂ ನಿಮಗೆ ನ್ಯಾಚುರಲ್ ಮೆಹಂದಿ ಏನಾದರೂ ಸಿಗುತ್ತೆ ಅಂದರೆ ಅದಕ್ಕೊಂಚೂರು ಆಮ್ಲ ಪೌಡ್ರನ್ನ ಮಿಕ್ಸ್ ಮಾಡಿ ನೀವು ಹಚ್ಕೋಬೋದು. ಇದಿಷ್ಟು ನನ್ನ ಇವತ್ತಿನ ವಿಡಿಯೋದ ಇನ್ಫಾರ್ಮೇಷನ್ ಆಗಿತ್ತು. ನೀವು ಯಾರಾದರೂ ಇದನ್ನು ಹಚ್ಚಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನ್ನ ಮುಂದಿನ ವಿಡಿಯೋಗಳಿಗೆ ಮೋಟಿವೇಟ್ ಮಾಡುತ್ತೆ. ನನಗೆ ಆಲ್ರೆಡಿ ಇದು ನಂದು ಚಾನಲ್ ಶುರುವಾಗಿ ಒಂದು 7 to 8 ಮಂತ್ಸ್ ಕಂಪ್ಲೀಟ್, 9 ಮಂತ್ಸೇ ಕಂಪ್ಲೀಟ್ ಆಗೋಯಿತು. ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ತಾ ಬರ್ತಿದೆ. ಆದರೆ ನಂದು ಸಬ್ಸ್ಕ್ರೈಬರ್ಸ್ ವೀಡಿಯೋಗಳು ನೋಡ್ತಾ ಇದ್ರೆ, ಆದರೆ ಯಾರು ಸಬ್ಸ್ಕ್ರಿಪ್ಷನ್ನ ಕೊಡ್ತಾ ಇಲ್ಲ. ಹಾಗಾಗಿ ಒಂದು ಸಬ್ಸ್ಕ್ರಿಪ್ಷನ್ನ ಕೊಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.